ಹೌದಾ. ಇನ್ನು ಎರಡನೇದಾಗಿರುವಂಥದ್ದು, ಆ ಅಧಿಕಾರಿ ಸದ್ಗುರುಗಳ ಕೃಪೆಯಿಂದ ಉಪೋದ್ಘಾತ ಮುಂತಾದ ಪ್ರಕ್ರಿಯೆಗಳನ್ನು ವಿಚಾರಿಸಿ ನಾನೇ ಬ್ರಹ್ಮನಾಗಿರುವನು ಎಂದು ಬ್ರಹ್ಮಾತ್ಮರನ್ನು ಅಪರೋಕ್ಷವಾಗಿ ತಿಳಿಬೇಕು. ಹೆಂಗೆ ತಿಳಿಬೇಕ್ರವ? ಆ ಅಧಿಕಾರಿ ಸದ್ಗುರುಗಳ ಕೃಪೆಯಿಂದ ಉಪೋದ್ಘಾತ ಮುಂತಾದ ಪ್ರಕ್ರಿಯೆಗಳನ್ನು, ಏನು 15 ಕಲೆಗಳು ಏನು ಹೇಳ್ಕೊಂಡು ಹೋಗಿದಾರಲ್ಲ, ಇವೆಲ್ಲವೂ ಪ್ರಕ್ರಿಯೆಗಳು ಅಂತ ಅನಿಸ್ಕೊಳ್ತಾರೆ. ಹೌದಿಲ್ಲ? ಉಪೋದ್ಘಾತ ಮುಂತಾದ ಪ್ರಕ್ರಿಯೆಗಳನ್ನು ವಿಚಾರಿಸಿ ನಾನೇ ಬ್ರಹ್ಮನಾಗಿರುವೆನು ಎಂದು ಬ್ರಹ್ಮ ಆತ್ಮರನ್ನು ಅಪರೋಕ್ಷವಾಗಿ ತಿಳಿಯಬೇಕು. ಬ್ರಹ್ಮಾತ್ಮರನ್ನು ಅಪರೋಕ್ಷವಾಗಿ ಅಭೇದ ಸ್ಥಿತಿಯಲ್ಲಿ ನಾನೇ ಬ್ರಹ್ಮನಿದ್ದೇನೆ ಅಂಥೇಳಿ ಯಾರು ತಿಳಿತಾರಲ್ಲ ಅವ್ರಿಗೇನು ಹೇಳಬೇಕು ಎಂದು ಬ್ರಹ್ಮಾತ್ಮನ ಅಪರೋಕ್ಷವಾಗಿ ತಿಳಿಯಬೇಕು. ಇಲ್ಲಿ ಪ್ರಕ್ರಿಯೆ ಅಂತಂದರೆ ಅದ್ವೈತ ಬೋಧ करने का कोई भी प्रकार प्रक्रिया कहिए. ಪ್ರಕ್ರಿಯೆ ಅಂತಂದರೆ ಏನು ಅಂತಂದರೆ ಅದರ ಲಕ್ಷಣ ಇರ್ತಾರೆ. ಅದ್ವೈತವನ್ನು ತಿಳಿಸಿಕೊಡುವ ಯಾವುದೇ ಪದ್ಧತಿಯಾಗಿರಲಿ ಅದಕ್ಕೆ ಏನಂತ ಹೇಳ್ತಾರೆ? ಪ್ರಕ್ರಿಯೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಈ ಪ್ರಕ್ರಿಯೆಗಳ ಹೆಸರುಗಳಿದಾವಿಲ್ಲ. ಮುಂದಿನ 32ನೇ ಪ್ರಶ್ನೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ಆ ಪ್ರಕ್ರಿಯೆಗಳ ಹೆಸರುಗಳು ಏನದಾವ್ರಿ ಅಂತ ಕೇಳಿದ. ಅದಕ್ಕೆ ಉಪೋದ್ಘಾತ, ಪ್ರಪಂಚದ ಆರೋಪ ಮತ್ತು ಅಪವಾದ, ನಾನು 3 ದೇಹಗಳ ದೃಷ್ಟ ಆಗಿರುವೆನು, ನಾನು ಪಂಚಕೋಶಾತೀತ ನೀರವನಾಗಿರುವೆನು, ನಾನು 3 ಅವಸ್ಥೆಗಳ ಸಾಕ್ಷಿಯಾಗಿರುವೆನು, ಪ್ರಪಂಚದ ಮಿಥ್ಯಾತ್ವ, ಆತ್ಮನ ವಿಶೇಷಣಗಳು, ಸಚ್ಚಿದಾನಂದ ವಿಶೇಷ ವರ್ಣನೆ, ಅವ್ಯಾಜ್ಯ ಸಿದ್ಧಾಂತ ವರ್ಣನೆ, ಸಾಮಾನ್ಯ ಚೈತನ್ಯ ಮತ್ತು ವಿಶೇಷ ಚೈತನ್ಯ, ತ್ವಂಪದ ಹಾಗೂ ತತ್ಪದ ಇವುಗಳ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ ಹಾಗೂ 2ರ ಲಕ್ಷ್ಯಾರ್ಥಗಳ ಏಕತ್ವ, ಜ್ಞಾನಿಯ ಕರ್ಮಗಳ ನಿವೃತ್ತಿ, ಸಪ್ತಜ್ಞಾನ ಭೂಮಿಕೆಗಳು, ಜೀವನ್ಮುಕ್ತಿ ಹಾಗೂ ವಿಧೇಯ ಮುಕ್ತಿ, ವೇದಾಂತ ಪ್ರಮೇಯ, ಶ್ರೀಶ್ರುತಿ ಷಡ್ಲಿಂಗ ಸಂಗ್ರಹ, ಹೀಗೆ ಆ ಪ್ರಕ್ರಿಯೆಗಳ ನಾಮಗಳಾಗಿವೆ. ಏನಪ್ಪ ಅಂತಂದರೆ ಪ್ರಕ್ರಿಯೆಗಳ ಹೆಸರುಗಳದ ಇವು. ಅದಕ್ಕೆ ಇಲ್ಲಿ ಹೇಳ್ತಾರೆ ಏನು ಅಂತಂದರೆ, ಟಿಪ್ಪಣಿ ಕೊಟ್ಟರು. 1ನೇ 2ನೇ 6ನೇ 12ನೇ ಹಾಗೂ 13ನೇ ಪ್ರಕ್ರಿಯೆಯಲ್ಲಿ ಪ್ರಪಂಚದ ವಿಚಾರವನ್ನು ಮಾಡಲಾಗಿದೆ. ಇಲ್ಲಿ ಪ್ರಪಂಚದ ವಿಚಾರವನ್ನು ಎಲ್ಲೆಲ್ಲಿ ಮಾಡ್ಯಾರು ಅಂತಂದರೆ 1ನೇ 2ನೇ ಆಮೇಲೆ 12ನೇ 6ನೇ 12ನೇ 6 6ನೇದ್ದು 12ನೇದ್ದು ಮತ್ತು 13 ಪ್ರಪಂಚ ಮಿಥ್ಯಾತ್ವ ವರ್ಣನೆ, ಜ್ಞಾನೀಯ ಕರ್ಮಗಳ ನಿವೃತ್ತಿ, ಮತ್ತು ಸಪ್ತಜ್ಞಾನಕ ಭೂಮಿಕೆಗಳು, ಇವೆಲ್ಲವೂ ಏನಪ್ಪ ಅಂತಂದರೆ ಪ್ರಪಂಚದ ವಿಚಾರ ಮಾಡಲಾಗಿದೆ. ಇವೆಲ್ಲದರಲ್ಲಿ ಏನು ಮಾಡಿದರೆ ಪ್ರಪಂಚದ ವಿಚಾರವನ್ನು ಮಾಡಿದ್ದಾರೆ. ಇನ್ನು ಪ್ರಪಂಚ ಸಹಿತ ನಾನು ಇರುವೆನು, ನಾನು ಯಾರು ಇರುವೆನು, ಪ್ರಪಂಚ ಸಹಿತ ನಾನು ಯಾರು ಇರುವೆನು ಎಂಬುದರ ವಿಚಾರವು 3ನೇ 4ನೇ ಮತ್ತು 5ನೇ ಪ್ರಕ್ರಿಯೆಗಳಲ್ಲಿ ಮಾಡಲಾಗಿದೆ. ಪ್ರಪಂಚ ಸಹಿತ ನಾ ಯಾರದೀನಿ ಅನ್ನುವುದನ್ನು ಎಲ್ಲಿ ಮಾಡ್ಯಾರ್ರಿ? 3ನೇ ಅಧ್ಯಾಯ 3ನೇ ಕಲ 4ನೇ ಕಲ ಮತ್ತು 5ನೇ ಕಲೆಗಳಲ್ಲಿ ಪ್ರಪಂಚ ಸಹಿತ ನಾನು ಯಾರು ಅನ್ನುವುದನ್ನು ವಿಚಾರ ಮಾಡಿದ್ದಾರೆ. ಮೈ 3 ದೇಹ ಕಾ ದೃಷ್ಟ ಹೂँ, ಆಮೇಲೆ 4ನೇದ್ದು ಪಂಚಕೋಶ ತೀತ ಹೂँ, 5ನೇದ್ದು ಸಾಕ್ಷಿ ಇರುವ. ಇವು ಏನಪ್ಪ ಅಂತಂದರೆ ಈ ಪ್ರಕ್ರಿಯೆಗಳಲ್ಲಿ ವಿಚಾರ ಮಾಡಲಾಗಿದೆ. ಅಲ್ಲಿ ಪ್ರಪಂಚ ಸಹಿತ ನಾನು ಯಾರು ಅದೀನಿ ಅನ್ನೋದನ್ನು ಇಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಇನ್ನು 10ನೇ ಪ್ರಕ್ರಿಯೆಯಲ್ಲಿ ಅಂದರೆ 10ನೇಯ ಕಲೆಯಲ್ಲಿ ಪರಮಾತ್ಮನ ಸ್ವರೂಪದ ಬಗ್ಗೆ ವಿಚಾರ ಮಾಡಲಾಗಿದೆ. ಪರಮಾತ್ಮನ ಸ್ವರೂಪ ಹೆಂಗೈತಿ ಅನ್ನುವಂಥದ್ದನ್ನು 10ನೇ ಕಲೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ವಿಶೇಷ ಚೈತನ್ಯ ಮತ್ತು ಸಾಮಾನ್ಯ ಚೈತನ್ಯ ರೂಪವಾಗಿ ಹೇಳಿದ್ದಾರೆ. ಇನ್ನು ಬ್ರಹ್ಮ ಆತ್ಮ ಇವರಿರುವರ ಸ್ವರೂಪದ ವಿಚಾರ 7ನೇ 8ನೇ 9ನೇ 11ನೇ ಹಾಗೂ 14ನೇ ಪ್ರಕ್ರಿಯೆಯಲ್ಲಿ ಮಾಡಲಾಗಿದೆ. ಬ್ರಹ್ಮ ಆತ್ಮ ಇವರವರ ಸ್ವರೂಪದ ವಿಚಾರವನ್ನು ಎಲ್ಲೆಲ್ಲಿ ಮಾಡ್ಯಾರ್ರಿ? 7ನೇ 8ನೇ ಆತ್ಮವಿಶೇಷ ವರ್ಣನೆ, 8ನೇದ್ದು
ವಾಚ್ ಸಿದ್ಧಾಂತ ವರ್ಣನ. 9ನೇದ್ದು ಮತ್ತು 11ನೇದ್ದು ಸಾಮಾನ್ಯ ಚಂದ ವಿಶೇಷ ಚೈತನ್ಯ ವರ್ಣನ. 14ನೇದ್ದು ಹಾಂ ತತ್ವಂಪದ, ಹೌದಲ್ರಿ? 14ನೇದ್ದು ಹಾಂ ಜೀವನ್ಮುಕ್ತಿ ವಿಧೇಯ ಮುಕ್ತಿಗಳ ಬಗ್ಗೆ ಹೇಳಿದ್ದಾರೆ. ಹೌದಲ್ರಿ? ಎಷ್ಟು. ಆಮೇಲೆ ಪ್ರಪಂಚ ಹಾಗೂ ಬ್ರಹ್ಮ ಆತ್ಮರ ಸ್ವರೂಪದ ವಿಚಾರವನ್ನು ಪ್ರಪಂಚ ಹಾಗೂ ಬ್ರಹ್ಮ ಆತ್ಮರ ಸ್ವರೂಪದ ವಿಚಾರವನ್ನು 15ನೇ ಪ್ರಕ್ರಿಯೆಯಲ್ಲಿ ಮಾಡಲಾಗಿದೆ. ತತ್ವ ಪದಾರ್ಥಗಳ ಶೋಧನಾ ಹಾಗೂ ಅವುಗಳ ಏಕತ್ವದ ನಿಶ್ಚಯವೇ ಎಲ್ಲ ಪ್ರಕ್ರಿಯೆ ಪ್ರಯೋಜನವಾಗಿದೆ. ಎಲ್ಲ ಪ್ರಕ್ರಿಯೆ ಪ್ರಯೋಜನ ಏನದ ಅಂತಂದರೆ ತತ್ವ ಪದಾರ್ಥಗಳ ಶೋಧನೆ ಮಾಡುವುದು. ತತ್ ಅಂತಂದರೆ ಆ ಪರಮಾತ್ಮ ಮತ್ತು ತ್ವಮ್ ಅಂದರೆ ನಾನು, ಇವುಗಳ ಬಗ್ಗೆ ಶೋಧನೆ ಮಾಡುವುದು ಹಾಗೂ ಅವುಗಳ ಏಕತ್ವ ನಿಶ್ಚಯ ಮಾಡುವುದು. ಅವೇ ನಾನು ಅನ್ನುವಂಥದ್ದು, ಅವೇದ ಸ್ಥಿತಿಯನ್ನು ನಿಶ್ಚಯ ಮಾಡುವುದು ಎಲ್ಲ ಪ್ರಕ್ರಿಯೆಗಳ ಪ್ರಯೋಜನ ಅನ್ನುವಂಥದ್ದು ಆಗಿದೆ ಎನ್ನುವುದನ್ನು ಹೇಳ್ಕೊಂಡು ಹೋದ್ರಿ ಇಲ್ಲಿ. ಹೌದಿಲ್ರಿ?